ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿ ಅರ್ಪಿಸುವ ದಿವ್ಯ ಸನ್ನಿಧಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನೋದ್ ಎಂ ಚೌಹಾಣ್. ಈ ಶ್ರೀ ಕ್ಷೇತ್ರ ದೇಗುಲಗಳ ನಾಡು, ವಿಶೇಷ ಧಾರ್ಮಿಕ ಪರಂಪರೆಗಳ ಕೇಂದ್ರ ಬಿಂದುವಾಗಿದ್ದು ಪರಶಿವನ ಪುಣ್ಯ ಸ್ಥಳ ಎನ್ನಬಹುದು. ಇಲ್ಲಿ ನೆಲೆಸಿರುವ ಇವರು ಕಾಯಕ ಯೋಗಿಗಳು. ಶಿವನ ಆಜ್ಞೆಯ ಮೇರೆಗೆ ಭುವಿಗೆ ಬಂದು ನೆಲೆಸಿದ ಪವಾಡ ಪುರುಷ. ತಮ್ಮ ಅಗೋಚರ ಶಕ್ತಿಗಳಿಂದ ಪವಾಡ ಸೃಷ್ಟಿಸುವ ಮೂಲಕ ಜಾತಿ ವರ್ಣ ಭೇದಗಳನ್ನು ಮೆಟ್ಟಿ ನಿಂತು ಧಾರ್ಮಿಕತೆಯ ಮುಖಾಂತರ ಸಾಮಾಜಿಕ ಬದಲಾವಣೆಯ ಕನಸು ಕಂಡ ನಿಜ ಶರಣ ಇವರೇ ಕೊಟ್ಟೂರ ದೊರೆ ಕೊಟ್ಟೂರೇಶ್ವರರು. ಈ ಶ್ರೀ ಕ್ಷೇತ್ರ ದೇಗುಲಗಳ ನಾಡು, ವಿಶೇಷ ಧಾರ್ಮಿಕ ಪರಂಪರೆಗಳ ಕೇಂದ್ರ ಬಿಂದುವಾಗಿದ್ದು ಪರಶಿವನ ಪುಣ್ಯ ಸ್ಥಳ ಎನ್ನಬಹುದು. ಇಲ್ಲಿ ನೆಲೆಸಿರುವ ಇವರು ಕಾಯಕ ಯೋಗಿಗಳು. ಶಿವನ ಆಜ್ಞೆಯ ಮೇರೆಗೆ ಭೂಮಿಗೆ ಬಂದು ನೆಲೆಸಿದ ಪವಾಡ ಪುರುಷ. ತಮ್ಮ ಅಗೋಚರ ಶಕ್ತಿಗಳಿಂದ ಪವಾಡ ಸೃಷ್ಟಿಸುವ ಮೂಲಕ ಜಾತಿ ವರ್ಣ ಭೇದವನ್ನು ಮೆಟ್ಟಿ ನಿಂತು ಧಾರ್ಮಿಕತೆಯ ಮುಖಾಂತರ ಸಾಮಾಜಿಕ ಬದಲಾವಣೆಯ ಕನಸು ಕಂಡ ನಿಜ ಶರಣ ಇವರೇ ಕೊಟ್ಟೂರ ದೊರೆ ಕೊಟ್ಟೂರೇಶ್ವರರು. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿ 3 ಮಠಗಳಿದ್ದರೆ ಕೊಟ್ಟೂರಿನಲ್ಲಿ 4 ಮಠಗಳಿವೆ. ಮೊದಲನೆಯದಾಗಿ ಕೊಟ್ಟೂರೇಶ್ವರರು ಮೂರಕಲ್ ಮಠದಲ್ಲಿ ಆಧ್ಯಾತ್ಮಿಕ ಚಿಂತನೆ ಬೋಧಿಸಿದರೆ, ತೊಟ್ಟಿಲ ಮಠದಲ್ಲಿ ಮಕ್ಕಳಿಲ್ಲದವರಿಗೆ ಸಂತಾನ ಪ್ರಾಪ್ತಿ ನೀಡುತ್ತಿದ್ದಾರೆ. ಹಾಗೆಯೇ ಹಿರೇಮಠದಲ್ಲಿ ಭಕ್ತರಿಗೆ ದರ್ಶನ ಭಾಗ್ಯ ಕರುಣಿಸಿದ್ದಾರೆ. ಕೊನೆಗೆ ಗಚ್ಚಿನ ಮಠದಲ್ಲಿ ಜೀವಂತ ಸಮಾಧಿಯಾದರೂ ಇಂದಿಗೂ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಅಗಣಿತ ಪವಾಡ ಪುರುಷರಾಗಿದ್ದಾರೆ. ಕೊಟ್ಟೂರಿನ ಶ್ರೀ ಗುರು ಕೊಟ್ಟೂರೇಶ್ವರರ ಪುರಾತನ ಪುಣ್ಯಕ್ಷೇತ್ರವು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿದೆ. ಈ ದೇವಾಲಯವು ಕೂಡ್ಲಿಗಿಯಿಂದ 19 ಕಿಲೋಮೀಟರ್, ಹಗರಿಬೊಮ್ಮನಹಳ್ಳಿಯಿಂದ 28 ಕಿಲೋಮೀಟರ್, ದಾವಣಗೆರೆಯಿಂದ 70 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 253 ಕಿಲೋಮೀಟರ್, ಬಳ್ಳಾರಿಯಿಂದ 103 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇನ್ನು ದೇವಸ್ಥಾನದ ಪೂರ್ವ ಇತಿಹಾಸ ನೋಡುವುದಾದರೆ 12ನೇ ಶತಮಾನದಲ್ಲಿ ಭೂಲೋಕದಲ್ಲಿ ಅನಾಚಾರ, ಅಧರ್ಮ, ಮೌಢ್ಯತೆ ತಾಂಡವವಾಡುತ್ತಿದ್ದವು. ಇವುಗಳನ್ನು ಮೆಟ್ಟಿ ನಿಂತು ಮನುಕುಲಕ್ಕೆ ಕಾಯಕನಿಷ್ಠೆ, ದಯೆ, ಪರೋಪಕಾರ, ಸಹಬಾಳ್ವೆಯ ಮೂಲ ಮಂತ್ರವನ್ನು ತೋರಿಸಿಕೊಟ್ಟು ನಂಬಿದ ಭಕ್ತರನ್ನು ಸನ್ಮಾರ್ಗದೆಡೆಗೆ ನಡೆಸಿದ ಸಿದ್ಧಿಪುರುಷ ಇವರಾಗಿದ್ದಾರೆ. ಅದಕ್ಕಾಗಿಯೇ ಇವರನ್ನು ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ ಎಂದು ಬಣ್ಣಿಸುತ್ತಾರೆ. ಕೊಟ್ಟೂರೇಶ್ವರರು ಮೂಲತಃ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯಿಂದ ಇಲ್ಲಿಗೆ ಸಾಗಿ ಬಂದಿದ್ದು. ಹಾಗೆ ಬರುವಾಗ ಅವರು ಯಡಿಯೂರು ಸಿದ್ಧಲಿಂಗೇಶ್ವರರನ್ನು ಭೇಟಿ ಮಾಡ್ತಾರೆ. ಅಲ್ಲಿಂದ ನಂತರದಲ್ಲಿ ಯಡಿಯೂರಿನಿಂದ ಅವರು ಹಂಪಿಗೆ ಬಂದು ಹಂಪಿಯ ಮೂಲಕ ಕೊಟ್ಟೂರಿಗೆ ಬರ್ತಾರೆ. ಇದು ಕೊಟ್ಟೂರೇಶ್ವರರು ಸಾಗಿ ಬಂದ ಒಂದು ಹಾದಿ. ಕೊಟ್ಟೂರಿಗೆ ಬರುವಾಗ ಇಲ್ಲಿ ಅವರು ಜೊತೆ 5 ಮಂದಿ ಪಂಚಗಣಾಧೀಶ್ವರರು ಅನ್ನುವಂತಹ 5 ಮಂದಿ ದೈವಗಳ ಜೊತೆ ಅಥವಾ ಸಂತರ ಜೊತೆ ಇಲ್ಲಿಗೆ ಬರ್ತಾರೆ ಅನ್ನುವಂತಹ ಪ್ರತೀತಿ ಇದೆ. ಅದರಲ್ಲಿ ಒಬ್ಬರು ನಾಯಕನಹಟ್ಟಿ ತಿಪ್ಪೇಸ್ವಾಮಿ, ಹಾಗೆ ಕೂಲಹಳ್ಳಿಯ ಮದ್ದಾನ್ ಸ್ವಾಮಿ, ಹರಪನಹಳ್ಳಿಯ ಕೆಂಪಯ್ಯ ಮತ್ತು ಅರಸಿಕೇರಿಯ ಕೋಲ್ಶಾಂತೇಶ್ವರ. ಈ 5 ಮಂದಿ ಸೇರಿ ಪಂಚಗಣಾಧೀಶ್ವರರು ಎನ್ನುವಂಥ ಒಂದು ಪಂಥ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಕೊಟ್ಟೂರೇಶ್ವರರು ಇಲ್ಲಿಗೆ ಬಂದಾಗ ಇದು ಮೂಲತಃ ಕೊಟ್ಟೂರು ಅನ್ನುವಂಥದ್ದು ಒಂದು ಜೈನ ಕೇಂದ್ರವಾಗಿತ್ತು. ಕೊಟ್ಟವೆ ಎನ್ನುವಂತಹ ಜೈನ ಯಕ್ಷಿಣಿಯ ಊರು ಇದಾಗಿತ್ತು ಅಂತ ಶಾಸನಗಳು ಹೇಳ್ತವೆ. 11ನೇ ಶತಮಾನದಲ್ಲಿರುವಂತಹ ಶಾಸನಗಳಾಗಲಿ ಅಥವಾ ಇದೇ ಕೊಟ್ಟೂರಿನಲ್ಲಿರುವಂತಹ ಗದ್ದಿಕಲ್ಲೇಶ್ವರ ದೇವಸ್ಥಾನದಲ್ಲಿ ಸಿಗುವಂತಹ
ಶಾಸನಗಳಲ್ಲೆಲ್ಲ ಈ ಕೊಟ್ಟೂರನ್ನು ಉಲ್ಲೇಖ ಮಾಡಲಾಗಿದೆ. ಇದು ಒಂದು ಜೈನ ಕೇಂದ್ರವಾಗಿತ್ತು ಅಂತ ಹೇಳಲಾಗ್ತದೆ. ನಂತರದಲ್ಲಿ ಈಗಿರುವಂತಹ ಮೂರ್ಕಲ್ ಮಠ, ಕೊಟ್ರೇಶ್ವರಿಗೆ ಸಂಬಂಧಿಸಿದ ಮೂರ್ಕಲ್ ಮಠ ಕೂಡ ಮೂಲತಃ ಜೈನ ಬಸದಿಯಾಗಿತ್ತು ಅಂತ ಹೇಳಲಾಗ್ತದೆ. ಈ ನಂತರದಲ್ಲಿ ಕೊಟ್ರೇಶ್ವರರ ಆಗಮನದ ನಂತರದಲ್ಲಿ ಇದೊಂದು ಶೈವ ಕೇಂದ್ರವಾಗಿ ಮಾರ್ಪಡ್ತು. ಇಲ್ಲಿ ಲಕ್ಷಾಂತರ ಭಕ್ತರು ಈಗ ಈ ಶೈವ ಕೇಂದ್ರವಾಗಿರುವಂತಹ ಕೊಟ್ಟೂರಿನಲ್ಲಿ ಕೊಟ್ರೇಶ್ವರರ ಆಶೀರ್ವಾದ ಪಡೆದು ಬದುಕ್ತಾ ಇದ್ದಾರೆ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅತ್ಯುನ್ನತ ಸ್ಥಾನಕ್ಕೇರಿದ ಶರಣ ಗುರು ಬಸವರಾಜೇಂದ್ರರ ನಿಜನಾಮಾಂಕಿತ ಮೂಲನೆಲೆ ವೈಯಕ್ತಿಕ ಬದುಕಿನ ವಿವರಗಳು ಇಂದಿಗೂ ಲಭ್ಯವಿಲ್ಲ. ಆದರೆ ಕೆಲವು ಪುಸ್ತಕಗಳಲ್ಲಿ ಮುದ್ರಿಸಿರುವ ಪ್ರಕಾರ ಕೊಟ್ಟೂರೇಶ್ವರ ಸ್ವಾಮಿಯ ತತ್ವದರ್ಶನಕ್ಕೆ ಸಾಕ್ಷಿಯಾಗಿ ರಥೋತ್ಸವಕ್ಕೂ ಮುನ್ನ ಇಲ್ಲಿನ ದಲಿತ ಮಹಿಳೆಯಿಂದ ದೀಪದ ಆರತಿ ಬೆಳಗಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡುವ ಪದ್ಧತಿ ಶತಮಾನದಿಂದ ನಡೆದುಕೊಂಡು ಬರುತ್ತಿರುವುದು ವಿಶೇಷವೆಂದೇ ಹೇಳಬಹುದು. ಹಿಂದೆ ಶಿಖಾಪುರ ಎಂಬ ನಾಮಾಂಕಿತ ಈ ಕೊಟ್ಟೂರನ್ನು ಪವಾಡಗಳ ಮೂಲ ನೆಲೆಯನ್ನಾಗಿಸಿಕೊಂಡ ಶ್ರೀ ಗುರು ಬಸವರಾಜೇಂದ್ರರು ಮಾನವ ಕುಲ ಒಂದೇ ಎಂಬ ಮನೋಭಾವನೆಯಿಂದ ನಿಜ ಪವಾಡಗಳನ್ನು ಜನರಿಗೆ ತಿಳಿಸುತ್ತಾ ಈ ಪುಣ್ಯ ಸ್ಥಳಕ್ಕೆ ಬರುವ ಜನರಿಗೆ ಅತಿಥಿ ಸತ್ಕಾರ್ಯ ಮಾಡುವುದರ ಜೊತೆಗೆ ದವಸ ಧಾನ್ಯಗಳನ್ನು ದಾನ ಮಾಡುವಂತೆ ಉತ್ತೇಜಿಸಿದ್ದರಿಂದ ಕೊಡುವ ಊರು ಕೊಟ್ಟೂರು ಎಂದು ಹೆಸರಾಯಿತು ಎನ್ನಲಾಗುತ್ತದೆ. ಮೂಲಾ ನಕ್ಷತ್ರ ಕೆಟ್ಟದ್ದು ಎನ್ನುವ ಜನರಿಗೆ ಶ್ರೀ ಗುರುವಿನ ಮಹಾರಥೋತ್ಸವವನ್ನ ಅದೇ ಶುಭ ಘಳಿಗೆ ಎಂದು ಆ ನಕ್ಷತ್ರದ ಸಮಯದಲ್ಲಿಯೇ ತನ್ನ ಧಾರ್ಮಿಕಕ್ಕೆ ಅಡಿಗಲ್ಲು ಸ್ಥಾಪಿಸಿ ಲೋಕ ಕಲ್ಯಾಣಕ್ಕಾಗಿ ಈ ಉತ್ಸವವನ್ನು ಅಂದೇ ನಡೆಸಲಾಗುತ್ತದೆ. ಇನ್ನು ಕೊಟ್ಟೂರಿನಲ್ಲಿರುವ 4 ಮಠಗಳಲ್ಲಿ ಒಂದೊಂದು ಮಠಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ, ಕಲಾಕೃತಿ ಸೇರಿದಂತೆ ಸಾಕಷ್ಟು ವಿಶೇಷತೆಗಳಿವೆ. ಹಿರೇಮಠಕ್ಕೆ ಭೇಟಿ ಕೊಟ್ಟರೆ ಹಿರೇಮಠದಲ್ಲಿ ನಿತ್ಯ ಕೊಟ್ಟೂರೇಶ್ವರರಿಗೆ ವಿವಿಧ ಪೂಜಾ ಪುನಸ್ಕಾರಗಳು ನಡೆಯುತ್ತವೆ. ಇಲ್ಲಿ ಭಕ್ತರಿಗೆ ದರ್ಶನ ನೀಡಲೆಂದೇ ಇಲ್ಲಿ ನೆಲೆ ನಿಂತಿದ್ದಾರೆ ಎನ್ನಲಾಗುತ್ತದೆ. ಮೂರಕಲ್ಲು ಮಠವು ಶ್ರೀಗಳ ಮೂಲ ಮಠವಾಗಿದ್ದು ಅಲ್ಲಿ ಆಧ್ಯಾತ್ಮ ಚಿಂತನೆಗಳ ಬೋಧನೆ ಮಾಡಲಾಗುತ್ತಿತ್ತು ಎನ್ನಲಾಗಿದೆ. ಗಚ್ಚಿನ ಮಠದಲ್ಲಿ ಶ್ರೀಗಳು ಜೀವಂತ ಸಮಾಧಿಯಾಗಿದ್ದು ಈ ಮಠದಲ್ಲಿ ದೆಹಲಿಯ ಸುಲ್ತಾನ ಅಕ್ಬರ್ ಚಕ್ರವರ್ತಿಯು ಶ್ರೀ ಸ್ವಾಮಿಗೆ ಕಾಣಿಕೆಯಾಗಿ ಮಣಿಮಂಚವನ್ನು ಉಡುಗೊರೆಯಾಗಿ ನೀಡಿದ್ದನು ಎನ್ನಲಾಗುತ್ತದೆ. ಈ ಮಣಿಮಂಚವನ್ನು ಇಂದಿಗೂ ಕೂಡ ಕಾಣಬಹುದು. ಅದೇ ರೀತಿಯಾಗಿ ತೊಟ್ಟಿಲ ಮಠದಲ್ಲಿ ಬೆಳ್ಳಿಯ ತೊಟ್ಟಿಲೊಂದು ತೂಗಾಡುತ್ತಿರುತ್ತದೆ. ಮಕ್ಕಳಾಗದವರು ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಬೇಡಿಕೊಂಡರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇಂದಿಗೂ ಶ್ರೀ ಕೊಟ್ಟೂರೇಶ್ವರರು ಇಲ್ಲಿ ತನ್ನ ಪವಾಡಗಳನ್ನು ತೋರುತ್ತಿದ್ದಾರೆ ಎಂಬುದಕ್ಕೆ ಒಂದು ಉದಾಹರಣೆಯೂ ಇದೆ. ಕಳೆದ 6 ವರ್ಷಗಳ ಹಿಂದೆ ಅಂದರೆ 2017ರ ಫೆಬ್ರವರಿ ತಿಂಗಳಿನಲ್ಲಿ ನಡೆದ ರಥೋತ್ಸವದ ವೇಳೆ ಸರಿಸುಮಾರು 65 ಅಡಿಗಳ ಎತ್ತರದ ರಥವು ಕೆಳಗೆ ಬಿದ್ದಿತ್ತು. ರಥವು ಬೀಳುವ ಸಮಯದಲ್ಲಿ ದೇವಸ್ಥಾನದ ಗೂಳಿಯೊಂದು ಭಕ್ತರನ್ನು ದೂರ ಸರಿಸಿದ್ದು, ರಥವು ಕೆಳಗೆ ಬಿದ್ದಾಗಲೂ ಯಾವುದೇ ಪ್ರಾಣಹಾನಿ ಆಗಿರಲಿಲ್ಲದಿರುವುದೇ ಶ್ರೀ ಕೊಟ್ಟೂರೇಶ್ವರನ ಪವಾಡವಾಗಿದೆ. ಈ ಬಗ್ಗೆ ಅಂದು ರಥದಲ್ಲಿ ಸ್ವಾಮಿಯ ವಿಗ್ರಹವನ್ನು ಹಿಡಿದು ಕೂತಿದ್ದ ಶ್ರೀಗಳು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗಿದೆ ನೋಡಿ. ಇಲ್ಲಿನ ಧಾರ್ಮಿಕ ಕಾರ್ಯಕ್ರಮ ಹಲವಾರು, ನಾನು ಹಲವಾರು ದೇವಸ್ಥಾನ ನೋಡಿನಿ. ಇಂಥ ಕಟ್ಟಡಗಳನ್ನ, ಇಂಥ ಆಚಾರ ವಿಚಾರಗಳನ್ನ ನೋಡಿದಪ್ಪ ಭಾಳ ಆಶ್ಚರ್ಯ ಆಗೈತಿ. ಪ್ರತಿ ವರ್ಷಗಟ್ಟಲೆ ಪೂರ್ತಿ ಆಚಾರ, ಪ್ರತಿ ದಿವಸ ತ್ರಿಕಾಲ ಪೂಜೆ. ಭಾರತ ದೇಶದಾಗ ಎಲ್ಲೂ ಇಲ್ಲ ತ್ರಿಕಾಲ ಕ್ರಿಯಾ ಪೂಜೆ. ಅದು ಮತ್ತೆ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ 5 ಮಠಗಳು ಅದಾವ. ಅದ ಇಪ್ಪಡಿ 4 ಮಠಗಳು: ಹಿರೇಮಠ, ತೊಟ್ಲ ಮಠ, ಗಚ್ಚಿ ಮಠ, ಮೂರ್ಕಲ್ ಮಠ ಮತ್ತು ಮರಿಕೋಟೇಶ್ವರ ಗುಡಿ ಅಂತ. ಎಲ್ಲ ಮಠಗಳು ಮೂರ್ತಿ ಒಂದೇ, ಕೊಟ್ಟೇಶ್ವರ ಮೂರ್ತಿ ಒಂದೇ. ಆಶ್ಚರ್ಯ ಆಗೈತಿ. 3 ಮಠ ಒಂದಾದ್ರೆ ಗಚ್ಚಿ ಮಠ ಜೀವಂತ ಸಮಾಜವಾಗಿರ್ತಕ್ಕಂಥ ಕೊಟ್ಟೂರಿದ್ದು.
ಕೊಟ್ಟೇಶ್ವರ ಹತ್ತಲವಾರು ಕರ್ನಾಟಕದಲ್ಲಿ ಹಾಗೂ ಆಂಧ್ರದಾಗ ಮಹಾರಾಷ್ಟ್ರದಾಗ ಇಲ್ಲ ಪವಾಡ ತೋರಿಸಿರ್ಬೋದು, ಆ ಮೂಲ ಮಠ ಮಾತ್ರ ಕೊಟ್ಟೇಶ್ವರನೇ ಅಂತಂದು. ರಥೋತ್ಸವ ಇಂದಿನ ಅವಘಡ ಆಯಿತು. ಅವಘಡ ಆದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ ಆ ಗೂಳಿ ಇರಿತಾ ಇಲ್ಲ, ಗುರ್ತಾ ಇದೆ ಸರ್ಕಾರಿ ಅನ್ನೋದ್ರೆ. ಆ ಗೂಳಿ ಕಳ್ಸೋಕ್ಕೋಸ್ಕರ ಪೊಲೀಸರು ಸಾಕಷ್ಟು ಮಂದಿ ಪೊಲೀಸರನ್ನ ಜನ ಅವಾಯ್ಡ್ ಮಾಡಿದ್ರು. ವಿತಿನ್ ಸೆಕೆಂಡ್ 20 ಸೆಕೆಂಡ್ ಹೋದ ನಂತರ ಜಾಗದಾಗ ಆ ತೇರು ಹಂಗೆ ಬಿತ್ತು ತೇರು. ಆ ತೇರಿಗೆ 10 ಜನ, ಸುಮಾರು ಒಂದು 20-25 ಜನ ಅರ್ಚಕರು ಎಲ್ಲರೂ ತಮ್ಮ ಜೀವ ಪ್ರಾಣ ಇದರಿಂದ ಆರ್ಕೊಂಡು ಓಡೋರು. ಆದ್ರೆ ನಾನು ಆರ್ಕೊಂಡಿಲ್ಲ, ದೇವ್ರು ನೋಡ್ತಿತ್ತು. ಆ ದೇವ್ರು ದುಮ್ಮಡ್ಕೊಂಡು ಕುಂದಿರ್ತಕ್ಕಂಥ ವ್ಯಕ್ತಿ ನಾನು. ಕೊನೆ ಸಲ ಎಲ್ಲರೂ ಹೋದ್ಮೇಲೆ ಯಾರೋ ಒಬ್ರು ಅರ್ಚಕರು ಬಂದು ಬುದ್ಧಿ ಹೇಳ್ರಿ ಯಾಕಂದಾಗ ಆಮೇಲೆ ಅವಾಗ ನನಗೆ ಆಯ್ತು ಜಸ್ಟ್ 20 ಸೆಕೆಂಡ್ ಅಷ್ಟೇ ಅವಾಗ ಆಗಿದ್ದು 20 ಸೆಕೆಂಡ್. ಮತ್ತೆ ಮೂರ್ತಿ ತಗೊಂಡೋಗಿ ಮತ್ತೆ ದೇವರಿಗೆ ಮತ್ತೆ ಗುಡಿಗೆ ತಗೊಂಡ್ಬಂದ್ರು. ಮತ್ತೆ ನಾನು ಬಂದೆ, ಯಾರಿಗೂ ಒಂದು ಸ್ಕ್ರಾಚ್ ಆಗಿಲ್ಲ, ಯಾರಿಗೂ ಒಂದು ರಕ್ತ ಕಲೆ ಆಗಿಲ್ಲ. ಅಂತ ಪವಾಡ ಪುರುಷ. ಕಮ್ಮಿ ಅಂದ್ರೆ 2 ಲಕ್ಷ ಜನ ಈ ಸಲ ಬಂದ್ರು ಪದ ಆಯ್ತು. ಇಷ್ಟು ಕೋವಿಡ್ ಇದ್ದು ಸದ್ಗೂ ಯಾರಿಗೂ ಯಾವ್ದು ರೋಗ ಬರಲ್ಲ, ಕೊಟ್ಟೇಶ್ವರ ಕಾಪಾಡ್ತಾನೆ ಅನ್ನೋದು ಒಂದೇ ಉದ್ದೇಶ. 4 ಲಕ್ಷದಿಂದ 5 ಲಕ್ಷ ಜನ ಈ ವರ್ಷ ಸೇರಿರ್ತಕ್ಕಂಥದ್ದು. DC ಅವರು, ಪೊಲೀಸ್ ಇಲಾಖೆಯವರು, ಮುನ್ಸಿಪಾಲಿಟಿ ಅವರು, ಎಲ್ಲ ಇಲಾಖೆಯವರು, PW ಆಗಲಿ ಹಾಗೂ ಧರ್ಮಕರ್ತ ಗಂಗಾಧರ ಆಗಿರಲಿ, ದೇವಸ್ಥಾನ ಅರ್ಚಕರಾಗಿರಲಿ, ಕೊಟ್ಟರು ಕಠಿಣ ದೈವರಾಗಿರಲಿ, ಎಲ್ಲರೂ ಸಾಂಗೋಪಾಂಗವಾಗಿ ನಡೆಸಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀರಿ. ಕೊಟ್ಟೇಶ್ವರ ಸಂಪೂರ್ಣ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ರಥೋತ್ಸವ ನಡೆಯೋದಕ್ಕಿಂತ ಮುಂಚಿತವಾಗಿ 4 ದಿನಗಳ ಕಾಲ ಒಂದು ಬೆಳ್ಳಿ ರಥೋತ್ಸವದಲ್ಲಿ ಸ್ವಾಮಿಯ ಮೂರ್ತಿಯನ್ನು ಮೊದಲನೆಯ ದಿವಸ ನಾಗರ ವಾಹನೋತ್ಸವ, 2ನೇ ದಿವಸ ಮಯೂರ ವಾಹನೋತ್ಸವ, 3ನೇ ದಿವಸ ಗಜ ವಾಹನೋತ್ಸವ ಮತ್ತು 4ನೇ ದಿವಸ ಋಷಭ ವಾಹನೋತ್ಸವ ಅಂತೇಳಿ 4 ದಿನಗಳ ಕಾಲ ಬೆಳ್ಳಿ ರಥದಲ್ಲಿ ಸ್ವಾಮಿಯನ್ನು ಕೂರಿಸಿ 3 ಮಠಗಳಿಗೆ ಒಂದು ಯಾತ್ರೆಯನ್ನು ಕೈಗೊಳ್ಳೋದ್ರ ಮೂಲಕವಾಗಿ 5ನೇ ದಿವಸನೇ ಒಂದು ಮೂಲ ನಕ್ಷತ್ರದಲ್ಲಿ ಈ ರಥೋತ್ಸವ ಜರುಗತಕ್ಕಂಥದ್ದು ಕೂಡ ಇಲ್ಲಿನ ಒಂದು ವಿಶೇಷತೆ ಅಂತಲೂ ಹೇಳ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಕೊಟ್ಟೂರು ದೊರೆಯ ಪವಾಡ ಹಾಗೂ ಪುಣ್ಯಕ್ಷೇತ್ರದ ಇತಿಹಾಸವನ್ನು. ಇನ್ನೊಂದು ವಿಶೇಷ ದೇಗುಲಗಳೊಂದಿಗೆ ಭೇಟಿ ನೀಡುತ್ತವೆ.